ಚಾರುಲತಾ ನನ್ನ ಅತ್ತೆ. ವಯಸ್ಸು 44 ಆಗಿದ್ದರು ಸಹ ನೋಡೋಕೆ 35 ವರ್ಷದ ಹೆಂಗಸಿನಂತೆ ಮುದ್ದು ಮುದ್ದಾಗಿ ಕಾಣುತ್ತಾರೆ. ಹೇಳ್ಕೊಳ್ಳೋಕೆ ಅವರ ಮಗಳನ್ನು ಮದುವೆಯಾಗಿದ್ದೇನೆ ಅಷ್ಟೇ, ಆದ್ರೆ ನನ್ನ ಗಮನವೆಲ್ಲ ನನ್ನ ಅತ್ತೆಯ ಮೇಲೇನೆ ಹೆಚ್ಚು. ಯಾಕೆಂದರೆ ಜೊಲ್ಲು ಸುರಿಸೋ ಪಿರ್ರೆಗಳು, ಎದ್ದು ಕಾಣುವ ಪೀಪಿಗಳು, ಸೆಳೆಯುವ ಮೈಮಾಟ, ಕೊಲ್ಲುವ ನೋಟಗಳು. ಇವಿಷ್ಟು ಸಾಕಲ್ಲವೇ ನನ್ನ ನಿಯತ್ತು ಹಾಳಾಗೋಕೆ. ಸುಮಾರಾಗಿರೋ ಹುಡುಗಿ ಕಾಣಿಸಿದರು. ಬಾಯ್ ಬಿಟ್ಕೊಂಡ್ ನೋಡೋ ಈ ಕಾಲದಲ್ಲಿ ಅಪ್ಸರೆಯಂತ ಹೆಂಗಸು ನನ್ನ ಕಣ್ಮುಂದೆ ಇದ್ದರೂ ಸಹ ಮುಟ್ಟೋಕ್ ಆಗ್ತಿಲ್ವಲ್ಲ, ಮುದ್ದಾಡೋಕ್ ಆಗ್ತಿಲ್ವಲ್ಲ ಅಂತ ನಾನು ಪಟ್ಟಿರುವ ವನವಾಸ ಅಷ್ಟಿಷ್ಟಲ್ಲ. ನನ್ನತ್ತೆಯ ಅಂದ ಚಂದವನ್ನು ನೋಡಲಾಗದೆ ಎಷ್ಟೋ ಸಲ ಕೈ ಕೆಲಸ ಮಾಡಿಕೊಂಡಿದ್ದು ಕೂಡ ಉಂಟು. ಅತ್ತೆಗೆ ಬಲೆ ಬಿಸೋಣ ಅಂದರೆ ನನ್ನ ಹೆಂಡ್ತಿಗೆ ಗೊತ್ತಾದ್ರೆ ಅನ್ನೋ ಭಯ ಒಂದು ಕಡೆ, ಅತ್ತೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅನ್ನೋ ಭಯ ಇನ್ನೊಂದು ಕಡೆ. ಆರಕ್ಕೇರಲಿಲ್ಲ ಮೂರಕ್ಕಿಳಿಯಲಿಲ್ಲ ಅನ್ನೋ ಹಾಗೆ ಇದ್ದ ನನ್ನ ಕತೆಗೆ ಒಂದು ದಿನ ಜೀವ ಬಂತು. ನನ್ನ ಜೀವನದಲ್ಲಿ ನಡೆದ ನಿಜವಾದ ಘಟನೆಯನ್ನು ನಿಮ್ಮ ಬಳಿ ಹಂಚಿಕೊಳ್ಳುತ್ತಿದ್ದೇನೆ. ಈ ಕತೆ ಇಷ್ಟ ಆದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಬೆಲ್ ಐಕಾನ್ ಒತ್ತಿ. ಕ್ಯಾಶುಯಲ್ ಆಗಿ ನಮ್ಮತ್ತೆಯನ್ನು ನೋಡಿ ಬರಲು ನಾನು ಮತ್ತು ನನ್ನ ಹೆಂಡತಿ ಅವರ ಮನೆಗೆ ಹೋದೆವು. ನಮ್ಮಿಬ್ಬರ ಆಗಮನದಿಂದ ನನ್ನತ್ತೆ ಬಹಳ ಖುಷಿಯಿಂದ ಸ್ವಾಗತಿಸಿ ಅತಿಥಿ ಸತ್ಕಾರ ಮಾಡಿದರು. ಅವತ್ತು ರಾತ್ರಿ ಅತ್ತೆಗೆ ಮುಹೂರ್ತ ಇಡಲು ಟ್ರೈ ಮಾಡಿದೆ, ಆದರೆ ಸಮಯ ಸಹಕರಿಸಲಿಲ್ಲ. ಏನಾದರಾಗಲಿ ನನ್ನ ಮನಸ್ಸಲ್ಲಿರೋ ಎಲ್ಲ ವಿಷಯವನ್ನು ಹೇಳಿ ನೋಡೋಣ ಅಂತ ಕಾಯುತ್ತಿದ್ದೆ. ನನ್ನ ಹೆಂಡ್ತಿ ಬೇತಾಳದ ಹಾಗೆ ನನ್ನ ಹೆಗಲ ಮೇಲೆಯೇ ಇರುತ್ತಿದ್ದಳು. ಸಮಯಕ್ಕಾಗಿ ಕಾಯುತ್ತಿದ್ದ ನನಗೆ ಒಂದು ಅವಕಾಶ ಸಿಕ್ಕಿತು. ಬರೋದು ಸಂಜೆ ಆಗುತ್ತೆ ಅಂತ ಹೇಳಿ ನನ್ನ ಹೆಂಡ್ತಿ ತನ್ನ ಸ್ನೇಹಿತೆಯ ಮನೆಗೆ ಹೋದಳು. ಅಬ್ಬಾ ದರಿದ್ರ ತೊಲಗಿತು ಅಂತ ಅಂದುಕೊಂಡು ಅತ್ತೆ ಬಳಿ ಹೋದೆ. ಅತ್ತೆ ಅಡುಗೆ ಮಾಡುತ್ತಿದ್ದರು. ನನ್ನನ್ನು ನೋಡಿ ಅಳಿಯಂದ್ರೆ ಮಧ್ಯಾಹ್ನದ ಊಟ ಏನ್ ಮಾಡ್ಲಿ ಅಂತ ಕೇಳಿದರು. ನಾನು ಧೈರ್ಯ ತೆಗೆದುಕೊಂಡು ಅವರ ಕಣ್ಣನ್ನೇ ನೋಡುತ್ತಾ ಅತ್ತೆ ನನಗೆ ಬೇರೆ ತರ ಹಸಿವಾಗಿದೆ ಅಂದೆ. ಅವರು ನಗುತ್ತಾ ಅದೇನಪ್ಪ ಅಂತ ಹಸಿವು ಅಂತ ಕೇಳಿದರು. ನಾನು ಅತ್ತೆ ನಿಮ್ಮ ಜೊತೆ ಮಲಗಬೇಕು ಅಂತ ಹೇಳಿಬಿಟ್ಟೆ. ಅವರು ನನ್ನನ್ನು ದಿಟ್ಟಿಸಿ ನೋಡುತ್ತಾ ತಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಏನ್ ಅಳಿಯಂದ್ರೆ ಏನ್ ಮಾತಾಡ್ತಾ ಇದ್ದೀರಾ, ನಿಮ್ಗೆ ತಲೆ ಕೆಟ್ಟಿಲ್ಲ ತಾನೇ ಅಂತ ಹೇಳಿದರು. ನಾನು ಇಲ್ಲ ಅತ್ತೆ ನನಗೆಲ್ಲ ಸರಿಯಾಗಿಯೇ ಇದೆ, ಪ್ಲೀಸ್ ಒಂದು ಸಲ ಅಂದೆ. ಅವರು ಇಲ್ಲ ಅಳಿಯಂದ್ರೆ ನೀವು ಕೇಳುತ್ತಿರುವುದು ತಪ್ಪು, ನನ್ನ ಜೊತೆ ಹೇಳುತ್ತಿರುವುದು ಮಹಾ ತಪ್ಪು. ಅದಕ್ಕಾಗಿ ನನ್ನ ಮಗಳನ್ನೇ ನಿಮಗೆ ಕೊಟ್ಟಿದ್ದೀನಿ, ಹೋಗಿ ಅವಳ ಜೊತೆ ಮಲಗಿ, ಅಥವಾ ಯಾವಳಾದ್ರೂ ನೀತಿಗೆಟ್ಟವಳು ಇದ್ರೆ ಅವಳ ಬಳಿ ಹೋಗಿ ಅಂತ ಗದರಿಸಿದರು. ಅತ್ತೆಯ ಮಾತಿಂದ ನನಗೆ ಗೊತ್ತಾಯಿತು ನಾನೆಷ್ಟು ಬೇಡಿಕೊಂಡರೂ ವರ್ಕೌಟ್ ಆಗಲ್ಲ ಅಂತ. ನಾನು ಕೋಪದಲ್ಲಿ ನನ್ನ ರೂಮಿಗೆ ಬಂದು ಯೋಚಿಸತೊಡಗಿದೆ, ಏನಿದು ಗಾಡಿ ಈ ರೀತಿ ರಿವರ್ಸ್ ಆಗೋಯ್ತಲ್ಲ. ಮಾವ್ ಸತ್ತು 7 ವರ್ಷ ದಾಟಿದೆ, ಅಲ್ಲಿಂದ ಇಲ್ಲಿಯವರೆಗೂ ಅತ್ತೆ ಹೇಗೆ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದಾರೆ. ಅಪರೂಪಕ್ಕೆ ಒಂದು ದೊಣ್ಣೆ ಸಿಕ್ಕಿದೆ, ಹಾಕಿಸಿಕೊಳ್ಳೋಣ ಅಂತ ಯೋಚಿಸದೆ ಬೈದ್ಬಿಟ್ರಲ್ಲ ಅಂತ ಯೋಚಿಸುತ್ತಾ ನಿದ್ದೆಗೆ ಜಾರಿದೆ. ಮಧ್ಯಾಹ್ನ 2 ಗಂಟೆಗೆ ಅತ್ತೆ ನನ್ನ ಎಬ್ಬಿಸಿ ಬನ್ನಿ ಅಳಿಯಂದ್ರೆ ಊಟ ಮಾಡೋಣ ಅಂದರು. ನಾನು ಕೋಪದಲ್ಲಿ ನನಗೆ ಊಟನೂ ಬೇಡ ಸಾಟಾನೂ ಬೇಡ ಹೋಗ್ ಅಂತೇಳಿ ಮಲಗಿಕೊಂಡೆ. ಅವರು ಹೊರಟು ಹೋದರು. ರಾತ್ರಿ
ಹಹ ಅಳಿಯಂದ್ರೆ ತಲೆ ತೆಗಿರಿ ಹಂ 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 ಎಂದು ನರಳಾಡತೊಡಗಿದರು. ಅವರ ತೂತಿನ ವಾಸನೆಗೆ ನನಗೆ ಕಿಕ್ ಏರಿ ನಾನು ಹುಚ್ಚನಾಗಿ ಹೋಗುತ್ತಿದ್ದೆ. ಅವರು ನನ್ನ ತಲೆಯನ್ನು ಹಿಡಿದು ತಳ್ಳುತ್ತಾ ಆಗ್ತಿಲ್ಲ, ಬಾಯಿ ತೆಗೀರಿ ಪ್ಲೀಸ್ ಪ್ಲೀಸ್ ಅನ್ನುತ್ತಿದ್ದರು. ನಾನು ಬಿಡದೆ ಅವರ ತೂತಿನೊಳಗೆ ನಾಲಿಗೆಯಿಂದ ದಾಳಿ ಮಾಡಿ ಮಾಡಿ ತೂತು ನೀರನ್ನು ಬಿಡುವ ಹಾಗೆ ಮಾಡಿದೆ. ಅವರು ನನ್ನ ತಲೆಯನ್ನು ಹಿಡಿದು ಒತ್ತಿಕೊಳ್ಳುತ್ತಾ ಅಫ್ಹಹ ಎಂದು ಚೀರುತ್ತಾ ಗಂಜಿಯನ್ನು ಹಾರಿಸಿದರು. ನಾನು ಅವರ ಗಂಜಿಯನ್ನು ಕುಡಿದು ತೆಗೆದ ಮೇಲೆ ಟೈಮ್ ನೋಡಿದೆ. 5 ನಿಮಿಷ ಮುಗಿದಿತ್ತು. ಇನ್ನುಳಿದಿರುವುದು 25 ನಿಮಿಷ. ಅಷ್ಟರಲ್ಲಿ ನನ್ನ ಗಂಜಿಯನ್ನು ಅವರ ತೂತಿನೊಳಗೆ ಬಿಡಬೇಕು ಅಂತೇಳಿ ಅವರ ಮೇಲೆ ಮಲಗಿದೆ. ಅವರು ನಾಚುತ್ತಾ ಅಕ್ಕ ಪಕ್ಕ ನೋಡುತ್ತಿದ್ದರು. ನಾನು ಅವರ ಮುಖವನ್ನು ಹಿಡಿದು ಅವರ ಕೆಂಪು ತುಟಿಯನ್ನು ಲಾಕ್ ಮಾಡಿಕೊಂಡೆ. ಅಬ್ಬಬ್ಬಾ, ಎಳೆ ತುಟಿಯ ಟೇಸ್ಟ್ ತರ ಇದೆ. ಬೆಲ್ಲ ಚೀಪುತ್ತಿರುವ ಫೀಲ್ ಆಗುತ್ತಿದೆ. ಇವ್ಳಾದ್ರೂ ನನ್ನ ಹೆಂಡ್ತಿ ಆಗ್ಬಾರ್ದಾಗಿತ್ತ ಅಂತ ಅನ್ನಿಸುತ್ತಿದೆ. 1-2 ನಿಮಿಷ ಅವರ ತುಟಿಗಳ ಜೊತೆ ಆಟ ಆಡಿ ಅದರ ಜೇನನ್ನು ಸವಿದೆ. ಅತ್ತೆಯಂತೂ ನಾಚಿ ಕರಗಿ ಹೋಗುತ್ತಿದ್ದಳು. ನಾನು ಹಾಗೆ ಅವರ ಕಾಲುಗಳನ್ನು ಅಗಲಿಸಿ ನನ್ನ ದೊಣ್ಣೆಯನ್ನು ಅವರ ತೂತಿನ ಮೇಲೆ ಇಟ್ಟು ಉಜ್ಜಾಡಿದೆ. ಆ ಬಿಸಿ ಶಾಖಕ್ಕೆ ನನ್ನ ದೊಣ್ಣೆ ಮತ್ತಷ್ಟು ಗಡುಸಾಯಿತು. ಹಾಗೆ ಕೆಳಗಡೆ ಕೈ ಹಾಕಿ ನನ್ನ ದೊಣ್ಣೆಯನ್ನು ಹಿಡಿದು ಅವರ ತೂತಿನ ಕಿಂಡಿಗೆ ಇಟ್ಟು ದಬಾಯಿಸಿ ತಳ್ಳಿದೆ. ಅವರ ತೂತಿನ ಬಾಗಿಲನ್ನು ಸೀಳಿಕೊಂಡು ನನ್ನ ದೊಣ್ಣೆ ನುಗ್ಗಿತು. ಅತ್ತೆ ನನ್ನ ಬೆನ್ನಿಗೆ ಕೈ ಹಾಕಿ ಅದುಮುತ್ತ ಅಯ್ಯೋ ಅಮ್ಮಮ್ಮ ಅಂತ ಮುಲುಗಿದರು. ನಾನು ನಿಧಾನವಾಗಿ ಆರಂಭಿಸಿ ಕಾಲಕ್ರಮೇಣ ವೇಗ ಹೆಚ್ಚಿಸಿದೆ. ಅತ್ತೆ ಕಣ್ಣನ್ನು ಮುಚ್ಚಿ ಅಯ್ಯೋ ಅಮ್ಮಮ್ಮ, ಹಹ ತಡಿಯೋಕೆ ಆಗ್ತಿಲ್ಲ, ಸ್ವಲ್ಪ ನಿಧಾನ ಕಣ್ರಿ ಎಂದು ಮುಲುಗುತ್ತಿದ್ದರು. ನಾನು ಮತ್ತಷ್ಟು ಸ್ಪೀಡ್ ಜಾಸ್ತಿ ಮಾಡಿ ಕುಟ್ಟತೊಡಗಿದೆ. ಪಟ್ 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 ಅನ್ನೋ ಶಬ್ದ ನಮ್ಮ ರೂಮನ್ನು ಆವರಿಸಿಕೊಂಡಿತು. ಆ ಶಬ್ದಕ್ಕೆ ಅತ್ತೆ ಕೊಡುತ್ತಿದ್ದ ರಿಯಾಕ್ಷನ್ಗೆ ನಾನು ಕೀಲು ಕುದುರೆಯಾಗಿ ತೂತನ್ನು ಧ್ವಂಸ ಮಾಡುವ ಹಂತಕ್ಕೆ ತಲುಪಿದೆ. ಅತ್ತೆಯ ಆರ್ತನಾದಗಳು, ನಾನು ಹಾಕುತ್ತಿದ್ದ ಏಟಿಗೆ ಸರಿಯಾಗಿ ಕುಣಿಯುತ್ತಿದ್ದ ಅವರ ಪೀಪಿಗಳು, ಪಚಕ್ ಪಚ್ಕ ಪಚಕ್ ಪಚ್ಕ ಅನ್ನೋ ಮಧುರ ಧ್ವನಿ, ನಾನು ಯಾವುದೋ ಲೋಕದಲ್ಲಿ ಇದ್ದಂಥ ಅನುಭವವಾಗುತ್ತಿತ್ತು. ನಾನು ಅತ್ತೆಯ ಪೀಪಿಗಳನ್ನು ಹಿಡಿದು ಹಿಸುಗುತ್ತಾ 7-8 ಸಾರಿ ಗುಮ್ಮಿದರೆ ಅತ್ತೆಯ ಮುಖದ ತುಂಬಾ ಮುತ್ತಿನ ಸುರಿಮಳೆಯನ್ನು ಸುರಿಸುತ್ತಾ 10 ಹೊಡೆತಗಳನ್ನು ಕೊಡುತ್ತಿದ್ದೆ. ನನ್ನ ದೊಣ್ಣೆ ಕೊಡುತ್ತಿದ್ದ ಹೊಡೆತಕ್ಕೆ ಅಯ್ಯೋ ಅಯ್ಯೋ ಅಮ್ಮಮ್ಮ ಅಬ್ಬಬ್ಬಬ್ಬ ಎಂದು ನರಳುತ್ತಾ ಸೊಂಟವನ್ನು ಎತ್ತಿ ಎತ್ತಿ ಕೊಡುತ್ತಿದ್ದರು. ನಮ್ಮ ದೆಂಗಾಟ ಶುರುವಾಗಿ ಅರ್ಧ ಗಂಟೆ ದಾಟುತ್ತಿದ್ದರೂ ಬಿಡುವ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಬಿಡು ಅಂತೇಳುವ ಪರಿಸ್ಥಿತಿಯಲ್ಲಿ ಅತ್ತೆ ಇಲ್ಲ. ಹಾಗೆ ಗುಮ್ಮಿ ಗುಮ್ಮಿ ನಾನು ಅಂತಿಮ ಘಟ್ಟವನ್ನು ತಲುಪಿದೆ. ನನ್ನ ಸಂಚಲನ ಅತ್ತೆಗೂ ಕೂಡ ಗೊತ್ತಾಗಿ ನನ್ನ ಕುಂಡಿಯ ಪಿರ್ರೆಗಳನ್ನು ಹಿಡಿದು ಅದುಮಿದರು. ನಾನು ಆವ್ 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 ಎಂದು ಮುಕ್ಕರಿಯುತ್ತಾ ನನ್ನ ಎಲ್ಲ ಗಂಜಿಯನ್ನು ಅವರ ತೂತಿನೊಳಗೆ ತುಂಬಿಸಿ ನನ್ನ ಆಸೆಯನ್ನು ಪೂರೈಸಿಕೊಂಡೆ. ಆನಂತರ ನಾನು ಎದ್ದು ನನ್ನ ಬಟ್ಟೆಗಳನ್ನು ಹಾಕಿಕೊಂಡು ಅತ್ತೆಯ ಮುಖ ನೋಡಿದೆ. ಅವರು ಯಾವುದೋ ಯೋಚನೆಯಲ್ಲಿ ಇರುವ ಹಾಗೆ ಅನಿಸಿತು. ಅವರ ತುಟಿಯನ್ನು ನೋಡಿ ತಡೆಯೋಕ್ಕಾಗದೆ ಮತ್ತೊಮ್ಮೆ ಅವರ ತುಟಿಗೆ ದೀರ್ಘವಾದ ಒಂದು ಚುಂಬನ ಕೊಟ್ಟು ಅಲ್ಲಿಂದ ಬಂದು ನನ್ನ ರೂಮನ್ನು ಸೇರಿದೆ. ಮರುದಿನ ಎದ್ದು ಅತ್ತೆ ಲವಲವಿಕೆಯಿಂದ ಮನೆಯೆಲ್ಲ ಓಡಾಡುತ್ತಾ ತುಂಬಾ ಖುಷಿಯಿಂದ ಇದ್ದರೂ ಅವರ ಮುಖದ ಕಳೆಯೇ ಹೇಳುತ್ತಿತ್ತು ನಾನು ಅವರಿಗೆ ತೃಪ್ತಿಪಡಿಸಿದ್ದೇನೆ ಎಂದು. ಆಮೇಲೆ ನಾನು ಅತ್ತೆಯ ಆಸೆಯನ್ನು ಬಿಟ್ಟು ಆ ದಿನ ಅವರ ಜೊತೆ ಮಾಮೂಲಿಯಾಗಿ ಕಾಲ ಕಳೆದೆ. ಆ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ನನಗೆ ಸುಸ್ಸು ಅರ್ಜೆಂಟ್ ಆಗಿ ಬಾತ್ರೂಮಿಗೆ ಹೋದೆ. ನಾನು ಕೆಲಸ ಮುಗಿಸಿ ಬಾತ್ರೂಮಿನಿಂದ ಹೊರಗೆ ಬಂದರೆ ಅತ್ತೆ ನನಗಾಗಿ ಕಾಯುತ್ತಾ ನೈಟಿಯಲ್ಲಿ ನಿಂತಿದ್ದರು. ನಾನು ನನ್ನ ಪಾಡಿಗೆ ಸುಮ್ಮನೆ ಬರುತ್ತಿದ್ದೆ. ಅವರೇ ನನ್ನ ಕಾಲರ್ ಹಿಡಿದು ತನ್ನತ್ತ ಎಳೆದು ಮಲಗಿದ್ದ ಜಿಂಕೆಮರಿಯನ್ನು ಬಡಿದು ಎಬ್ಬಿಸಿದ್ದೀರಾ, ನೀವೇ ಅದರ ಹಸಿವನ್ನು ನೀಗಿಸಬೇಕು ಅಂದರು. ಆ ಮಾತನ್ನು ಕೇಳಿ ಅವರನ್ನು ಬಾತ್ರೂಮಿಗೆ ಎತ್ಕೊಂಡು ಹೋಗಿ 1 ಶಾಟ್ ಹಾಕಿದೆ. ರೂಮಿಗೆ ಕರೆದುಕೊಂಡು ಬಂದು ಇನ್ನೊಂದು ಶಾಟ್ ಹಾಕಿದೆ. ಹೀಗೆ ನನ್ನ ಮತ್ತು ಅತ್ತೆಯ ಕಥೆಯಲ್ಲಿ ಪಾಳು ಬಿದ್ದಿದ್ದ ಅತ್ತೆಯ ಹೊಲಕ್ಕೆ ನನ್ನ ದೊಣ್ಣೆಯಿಂದ ಜೀವ ಬಂತು. ಹಳೆ ಹೊಲವನ್ನು ಉಳುಮೆ ಮಾಡಿ ಮಾಡಿ ಬೇಸತ್ತಿದ್ದ ನನ್ನ ದೊಣ್ಣೆಗೆ ಹೊಸ ಹೊಲ ಸಿಕ್ಕಿತು. ಈಗಲೂ ನನಗೆ ಟೈಮ್ ಸಿಕ್ಕಾಗಲೆಲ್ಲ ಹೋಗಿ ಅತ್ತೆಯ ಹೊಲವನ್ನು ಬಿತ್ತನೆ ಮಾಡಿ ಹಚ್ಚ ಹಸಿರಾಗಿರಿಸಿದ್ದೀನಿ. ನನ್ನ ಕತೆ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಂದನೆಗಳು.